ಓಕೆ, ಈಗ ನಾವು ಡಿಫ್ರೆನ್ಸಿಬಿಲಿಟಿ ಅಟ್ ಎ ಪಾಯಿಂಟ್ ಎಕ್ಸ್ ಇಸ್ ಕೊಟ್ಟು ಈ ಬಗ್ಗೆ ಸ್ಟಡಿ ಮಾಡಿ. ಇಲ್ಲಿವರೆಗೆ ನಾವು ಕಂಟಿನ್ಯೂಟಿ ಬಗ್ಗೆ ಸ್ಟಡಿ ಮಾಡಿದ್ವಿ. ನಂತರ ಡಿಫ್ರೆನ್ಸಿಬಿಲಿಟಿ ಬಗ್ಗೆ, ಕಂಟಿನ್ಯೂಟಿ ಆಫ್ ಎ ಫಂಕ್ಷನ್ ಅಟ್ ಎ ಪಾಯಿಂಟ್. ನಾವು ಯಾವ ಥರ ಕಂಟಿನ್ಯೂಟಿ ಅಟ್ ಎ ಪಾಯಿಂಟ್ ಅಂತ ನಾವು ಹೇಳ್ತೀವಿ, ಇಲ್ಲಿಯೂ ಕೂಡ ಡಿಫ್ರೆನ್ಸಿಬಿಲಿಟಿ ಅಟ್ ಎ ಪಾಯಿಂಟ್ ಅಂತ ಸ್ಟಡಿ ಮಾಡಬೇಕು. ಯಾಕೆ? ಏನಿದು ಡಿಫ್ರೆನ್ಸಿಬಿಲಿಟಿ ಅಂದರೆ? ಏನು ಇಲ್ಲ, ಇದು ನಥಿಂಗ್ ಬಟ್ ದಿ ರೇಟ್ ಆಫ್ ಚೇಂಜ್ ಆಫ್ ಔಟ್ಪುಟ್ ಪರ್ ಯೂನಿಟ್ ಚೇಂಜ್ ಇನ್ ದಿ ಇನ್ಪುಟ್ ಅಟ್ ದಟ್ ಪಾಯಿಂಟ್ ಎ ಅಂತ. ಇದು ಅರ್ಥ ಆಗಲಿಲ್ಲ, ಬಹಳ ಸಿಂಪಲ್. ಒಂದು ಕಾರ್ ಹೋಗ್ತಾ ಇದೆ ಅಂತ ತಿಳ್ಕೊಳ್ಳಿ. ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೇನೆ. ಬೆಳಗ್ಗೆ ಇಲ್ಲಿ ಕಾರು 10 ಗಂಟೆಗೆ ಬಿಡ್ತು. 10ರಿಂದ ಒಂದು 3 ತಾಸು ಜರ್ನಿ ಇದೆ. ಸ್ಟಾರ್ಟಿಂಗಲ್ಲಿ ವೇಗವಾಗಿ ಹೋಗ್ತಾ ಇಲ್ಲ ಗಾಡಿ, 10 ಕಿಲೋಮೀಟರ್ ಪರ್ ಅವರ್. ಈ ಸ್ಪೀಡೋಮೀಟರ್ದಲ್ಲಿ 10 ಕಿಲೋಮೀಟರ್ ಪರ್ ಅವರು, 20 ಕಿಲೋಮೀಟರ್ ಪರ್ ಅವರ್ ಅಂತ ತೋರಿಸ್ತಾ ಇದೆ ಅನ್ಕೊಳ್ಳಿ. ಹೌದಾ? ನಾನು ಹೇಳ್ತೀನಿ, ಆ ಒಂದು ಎಕ್ಸಾಕ್ಟ್ 11 AM ಅಲ್ಲಿ 10 ಗಂಟೆಗೆ ಬಿಡ್ತು, 3 ತಾಸು ಜರ್ನಿ ಇದೆ. 11 AM ನಲ್ಲಿ ಮುಂದೆ ಕುಂತಬ್ಬ ಡ್ರೈವರ್ ಪಕ್ಕದಲ್ಲಿ ಇರ್ತಕ್ಕಂಥ ಸ್ಪೀಡೋಮೀಟರ್ ನೋಡ್ತಾನೆ. ಅವಾಗ ನೋಡಿದಾಗ ಅದು ಒಂದು 80 ಕಿಲೋಮೀಟರ್ ಪರ್ ಅವರ್ ಅಂತ ತೋರಿಸ್ತಾ ಇರ್ತದೆ. ಅದು ಏನು ತೋರಿಸುತ್ತೆ ಅಂದರೆ, ಆ ಒಂದು ಟೈಮಲ್ಲಿ ಅದು ಅದು ಚೇಂಜ್ ಆಗ್ತಾ ಇರ್ತದೆ. ಎಕ್ಸಾಕ್ಟ್ 80 ಅಂದರೆ 80 ಇರಲ್ಲ. ಓಕೆ, ನೀವು ಸ್ಪೀಡ್, ನೀವು ಯಾವ ಥರ ಎಕ್ಸ್ಲೇಟರ್ ಮೇಲೆ ಡಿಪೆಂಡ್ ಆಗಿರ್ತದೆ. ಒಂದು ವೇಳೆ 80 ಕಿಲೋಮೀಟರ್ ಪರ್ ಅವರ್ ಅಂತ ಇದ್ದರೆ ಅದರ ಅರ್ಥ ಆ ಒಂದು ಟೈಮಲ್ಲಿ ಅದು 1 ತಾಸಿಗೆ ಇಷ್ಟು ಕಿಲೋಮೀಟರ್ ಹೋಗ್ತಾ ಇದೆ ಅಂತ ಅರ್ಥ. ಹೋಗ್ಬಲ್ದು ಅಂತ ಅಂದರೆ, ನಾವೊಂದು ಆ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಸೆಕೆಂಡಲ್ಲಿ, ಸೆಕೆಂಡಲ್ಲಿ ಎಷ್ಟು ಪರ್ ಸೆಕೆಂಡ್ ಅಥವಾ ಪರ್ ಅವರ್ಗೆ, ಆ ಪಾಯಿಂಟಲ್ಲಿ ಪರ್ ಅವರ್ಗೆ ಎಷ್ಟು ಕಿಲೋಮೀಟರ್ ಓಡಬಹುದು ಅಂತ ಅದು ತೋರಿಸುತ್ತೆ. ಹೌದಾ? ಈಗ ನಾನು ಹೇಳ್ತಕ್ಕಂಥದ್ದು ಇಷ್ಟೇ. ಇಲ್ಲಿ ಈ ಗ್ರಾಫ್ ಬಗ್ಗೆ ಬನ್ನಿ. ಒಂದು ಪಾಯಿಂಟ್ ಎ ಇದೆ ಅನ್ಕೊಳ್ಳಿ. ಎದಿಂದ ಜಸ್ಟ್ ಎ ಪ್ಲಸ್ ಎಚ್ಗೆ ಅಥವಾ ಎ ಪ್ಲಸ್ ಡೆಲ್ಟಾ ಎಕ್ಸ್ಗೆ, ಎಗೆ ಒಂದು ವ್ಯಾಲ್ಯೂ ಬರ್ತದೆ, ದಟ್ ಈಸ್ ಕಾಲ್ಡ್ ಎಫ್ ಆಫ್ ಎ. ಎಫ್ ಆಫ್ ಎ ವ್ಯಾಲ್ಯೂ ಒಂದು ಬರ್ತದೆ. ಎಫ್ ಆಫ್ ಎ ಪ್ಲಸ್ ಡೆಲ್ಟಾ ಎಕ್ಸ್ಗೂ ಕೂಡ, ಎ ಪ್ಲಸ್ ಡೆಲ್ಟಾ ಎಕ್ಸ್ಗೂ ಕೂಡ ಒಂದು ವ್ಯಾಲ್ಯೂ ಬರ್ತದೆ, ದಟ್ ಈಸ್ ಕಾಲ್ಡ್ ಎಫ್ ಆಫ್ ಎ ಪ್ಲಸ್ ಡೆಲ್ಟಾ ಎಕ್ಸ್. ಅದನ್ನು ನೀವೇನಾದ್ರೂ ಮೈನಸ್ ಎಫ್ ಆಫ್ ಎ ಪ್ಲಸ್ ಡೆಲ್ಟಾ ಎಕ್ಸ್ ಮೈನಸ್ ಎಫ್ ಆಫ್ ಎ ಮಾಡಿದ್ರೆ ಅದು ವರ್ಟಿಕಲ್ ಈ ಡಿಸ್ಟೆನ್ಸ್ ಇಂದ ಎಷ್ಟು ಡಿಸ್ಟೆನ್ಸ್ ಗೊತ್ತಾಗುತ್ತೆ. ಅದು ಚೇಂಜ್ ಇನ್ ದ ಔಟ್ಪುಟ್ ಆಗುತ್ತೆ. ಇದು ಯಾವ ಈ ಚೇಂಜ್ ಇನ್ ದ ಔಟ್ಪುಟ್ ಡ್ಯೂ ಟು ಯಾವ ಚೇಂಜ್ ಇನ್ ದ ಇನ್ಪುಟ್ ಆಗಿತ್ತು? ಡೆಲ್ಟಾ ಎಕ್ಸ್ ಇಂದ. ನೋಡ್ರಿ, ಇಷ್ಟು ಬದಲಾವಣೆ ಆಗೋದ್ರಿಂದ, ಅಂದ್ರೆ ಫಾರ್ ಎಕ್ಸಾಂಪಲ್ 2ರಿಂದ 3ಗೆ ಅಂದ್ರೆ ಪರ್ ಯೂನಿಟ್ಗೆ ಎಷ್ಟಾಯ್ತು? ಇಷ್ಟಾಯ್ತು. ನನಗೆ ಇಲ್ಲಿ ಅರ್ಥ, ಈ ಎದಿಂದ 2, ಎಕ್ಸಾಂಪಲ್ ಎ ಈಕ್ವಲ್ ಟು 2 ಅಂದ್ರೆ 2ದಿಂದ 2.0 ಇಂದ 2 ಅಂದ್ರೆ ಮೈನ್ಯೂಟ್ ಚೇಂಜ್ ಇನ್ ದ ಇನ್ಪುಟ್, ಹೌ ಮಚ್ ಚೇಂಜ್ ಇನ್ ದ ಔಟ್ಪುಟ್ ಅನ್ನೋದನ್ನ ಡೆಲ್ಟಾ ವೈ ಕಂಡುಹಿಡಿದು ಅದನ್ನೇನಾದ್ರೂ ನೀವು ಡಿವೈಡೆಡ್ ಬೈ ಡೆಲ್ಟಾ ಎಕ್ಸ್ ಇಂದ ಮಾಡಿದಾಗ ಏನು ಗೊತ್ತಾಗ್ತದೆ? ಅಟ್ ಎ ಪರ್ಟಿಕ್ಯುಲರ್ ಪಾಯಿಂಟ್ ವಾಟ್ ಈಸ್ ದ ರೇಟ್ ಆಫ್ ಚೇಂಜ್ ಆಫ್ ಔಟ್ಪುಟ್ ಪರ್ ಯೂನಿಟ್ ಚೇಂಜ್ ಇನ್ ದ ಇನ್ಪುಟ್ ಅಂತ ಗೊತ್ತಾಗ್ತದೆ. ಅಂದ್ರೆ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ನಾವೇನು ಅರ್ಥ ಮಾಡ್ಕೋಬೇಕೇನಪ್ಪ ಅಂದ್ರೆ, ಈ ಒಂದು ಪರ್ ಯೂನಿಟ್ ಚೇಂಜ್ ಇನ್ ದ ಔಟ್ಪುಟ್, ಹೌ ಮಚ್ ಚೇಂಜ್ ಇನ್ ದ ಪರ್ ಯೂನಿಟ್ ಚೇಂಜ್ ಇನ್ ದ ಇನ್ಪುಟ್, ಹೌ ಮಚ್ ಚೇಂಜ್ ಇನ್ ದ ಔಟ್ಪುಟ್ ಅಟ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್ ಅನ್ನು ಕಂಡುಹಿಡಿಬೇಕಂತಂದ್ರೆ ನಾವೇನ್ ಮಾಡಬೇಕು? ಈ ಚೇಂಜ್ ಇನ್ ದ ಇನ್ಪುಟ್ ಇದೆಯಲ್ಲ, ಡೆಲ್ಟಾ ಎಕ್ಸ್ ಶುಡ್ ಬಿ ಟೆನ್ಸ್ ಟು ಎ 0. ವೈ ಟೆನ್ಸ್ ಟು 0?
because we are interested in the rate of change of output at that particular point A. ಹಾಗಾಗಿ ನಾವು ಡೆಲ್ಟಾ ಎಕ್ಸ್ ಅನ್ನ ಕಡಿಮೆ ಮಾಡಿ ಆ ರೇಷಿಯೋನ ಕಂಡುಹಿಡಿತಾ ಇದ್ದೀವಿ. ದಟ್ಸ್ ವೈ differentiability, why at that particular point I want we ನಮಗೆ ರೇಟ್ ಆಫ್ ಚೇಂಜ್ ಆಫ್ ಔಟ್ಪುಟ್ ಪರ್ ಯೂನಿಟ್ ಚೇಂಜ್ ಇನ್ ದ ಇನ್ಪುಟ್ ಬೇಕು ಅಷ್ಟೇ ಅಲ್ಲ, ಆ ಪಾಯಿಂಟ್ ಅಲ್ಲಿ ಬೇಕು ಅಂದ್ರೆ ನಾವು ಡೆಲ್ಟಾ ಎಕ್ಸ್ ಟೆನ್ಸ್ ಟು 0 ಮಾಡಲೇಬೇಕು. ಆ ಪಾಯಿಂಟ್ ಅಲ್ಲಿ ಬೇಕಾಗಿದೆ. ಅಟ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಈ ರೇಷಿಯೋ ನೀವು ಏನು ಎಫ್ ಆಫ್ ಎ ಪ್ಲಸ್ ಡೆಲ್ಟಾ ಎಕ್ಸ್ ಮೈನಸ್ ಎಫ್ ಆಫ್ ಎ ಡಿವೈಡೆಡ್ ಬೈ ಡೆಲ್ಟಾ ಎಕ್ಸ್ ಅಂತ ಮಾಡಿದಾಗ ಇದು ಸರಾಸರಿ ಇಳುವರಿ ಆಗ್ತದೆ. ಅಂದ್ರೆ ಇಷ್ಟು ಔಟ್ಪುಟ್ಗೆ ಇಷ್ಟು ಇನ್ಪುಟ್ಗೆ ಎಷ್ಟು ಚೇಂಜ್ ಆಯಿತು ಔಟ್ಪುಟ್ ಅಂತ. ಅದು ಕೂಡ ಪರ್ ಯೂನಿಟ್ ಕೊಡುತ್ತದೆ, ಆದರೆ ಪಾಯಿಂಟ್ ಅಲ್ಲಿ ಕೊಡಲ್ಲ, ಒಂದು ಸರಾಸರಿ ಕೊಡುತ್ತೆ, ಎವರೇಜ್ ಆಗಿ. ಫಾರ್ ಎಕ್ಸಾಂಪಲ್ ಇನ್ನೂ ಸಿಂಪಲ್ ಆಗಿ ಹೇಳ್ತೀನಿ ನಿಮಗೆ. ಹೆಂಗೆ, ಈಗ ಎ ಇಸ್ಕೊಟ್ಟು 2 ಅನ್ಕೊಳ್ಳಿ, ಹೌದಾ? 2 ದಿಂದ 3ಗೆ ಅಂದ್ರೆ 1 ಬೇಡ, 2 ಅಂದ್ರೆ 1 ಇನ್ಪುಟ್ ಬೇಡ, 2 ದಿಂದ 2.5 ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್. 2 ದಿಂದ 2.5ಗೆ ಎಷ್ಟು ಚೇಂಜ್ ಆಯಿತು? 0.5 ಚೇಂಜ್ ಆಯಿತು. ಔಟ್ಪುಟ್ ಎಷ್ಟಾಯ್ತಪ್ಪ? 3 ರಿಂದ 3.5 ಅನ್ಕೊಳ್ಳಿ, ಅಥವಾ 3 ರಿಂದ 4 ಅನ್ಕೊಳ್ಳಿ. ಹಂಗೆ ಏನಾಗುತ್ತೆ, ಒಂದು ಇನ್ಪುಟ್ ಚೇಂಜ್ ಆಯಿತು. 1 ಡಿವೈಡೆಡ್ ಬೈ 0.5 ಅಂದರೆ ಎಷ್ಟಾಯಿತು? ಪರ್ ಯೂನಿಟ್ ಚೇಂಜ್ ಎಷ್ಟಾಯಿತು? 2 ಆಯಿತು. ಈ 2 ಏನಂತಕ್ಕಂಥದ್ದು, ಈ 2 ರಿಂದ 2.5ಗೆ ಸರಾಸರಿಯಾಗಿ ಎಷ್ಟಾಯಿತು? 2 ಯೂನಿಟ್ ಚೇಂಜ್ ಇಂದ ಪರ್ ಆಗತ್ತೆ. ಆದರೆ ಆ ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ನಾವು ಲೆಕ್ಕ ಹಾಕಬೇಕಾದ್ರೆ ಈ ಡೆಲ್ಟಾ ಎಕ್ಸ್ ಅನ್ನ ಕಡಿಮೆ ಮಾಡಲೇಬೇಕು. ನಮಗೆ ಈ ಒಂದು ಇಂಟರ್ವಲ್ ನಲ್ಲಿ ರೇಟ್ ಎಷ್ಟು ಚೇಂಜ್ ಆಯಿತು, ಇಷ್ಟು ಚೇಂಜ್ ಆಯಿತು ಅಂತ ಹೇಳ್ತೀವಿ. ಆದರೆ ಅಟ್ ಪರ್ಟಿಕ್ಯುಲರ್ ಪಾಯಿಂಟ್ ನಲ್ಲಿ ಔಟ್ಪುಟ್ ರೇಟ್ ಆಫ್ ಚೇಂಜ್ ಆಫ್ ಔಟ್ಪುಟ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್ ಅನ್ನು ಕಂಡುಹಿಡಿಯಬೇಕಾದ್ರೆ ನಾವು ಡೆಲ್ಟಾ ಎಕ್ಸ್ ಟೆನ್ಸ್ ಟು 0 ಅನ್ನು ಮಾಡಬೇಕು. ಹಾಗಾಗಿ ಇದು ಫೈನಲಿ ಏನು ಕೊಡ್ತದೆ? dy by dx as delta x tends to 0. ವಾಟ್ ಇಟ್ ಗಿವ್ಸ್ ನೋಡ್ರಿ, ಇಟ್ ಗಿವ್ಸ್ a slope of the curve at that particular slope of the curve at that particular point, which is equal to slope of the tangent at that particular point. ಅಂದ್ರೆ ನೋಡ್ರಿ, ಜಿಯೋಮೆಟ್ರಿಕಲ್ ಮೀನಿಂಗ್ ಬರೋಣ. ಇಲ್ಲಿ ನೋಡ್ರಿ, ಸ್ಟಾರ್ಟ್ ವಿತ್ ಸೆಕೆಂಡ್ ಲೈನ್. ಓಕೆ, ಇದು ಸಪೋಸ್ ಪಿ ಆಫ್ ಎಕ್ಸ್ ಇದೆ, ಎಕ್ಸ್ ಇದೆ, ಎಕ್ಸ್ಗೆ ಏನಾಗ್ತದೆ, ಈ ಎಕ್ಸ್ಗೆ ಪಿ ಪಾಯಿಂಟ್ ಏನು ಮಾಡುತ್ತದೆ? ಇಟ್ ಇಸ್ ರಿಪ್ರೆಸೆಂಟೆಡ್ ಬೈ ಪಿ ಆಫ್ ಎಕ್ಸ್ ಕಾಮ ಎಫ್ ಆಫ್ ಎಕ್ಸ್. ಕ್ಯೂ ಪಾಯಿಂಟ್ ಕ್ಯೂ ಆಫ್ ಎಕ್ಸ್ ಪ್ಲಸ್ ಎಚ್, ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್. ಇಲ್ಲಿ ಎಚ್ ಟೆನ್ಸ್ ಟು 0 ಆದಾಗ ನೋಡ್ರಿ, ಸ್ಟಾರ್ಟ್ ವಿತ್ ಸೆಕೆಂಡ್ ಲೈನ್. ಓಕೆ, ಡಿಟ್ ಸ್ಲೋಪ್, ಈ ಸೆಕೆಂಡ್ ಲೈನ್ ನ ಸ್ಲೋಪ್ ಏನು ಕೊಡ್ತದೆ? ಅದು ಎವರೇಜ್ ರೇಟ್ ಆಫ್ ಚೇಂಜ್ ಕೊಡ್ತದೆ. ಹೌದಾ? ಹೌದು. ಅಂದ್ರೆ ಎವರೇಜ್ ರೇಟ್ ಆಫ್ ಚೇಂಜ್ ಅಂದ್ರೆ ಈ ಎಚ್ ಇಷ್ಟು ಬದಲಾವಣೆಯಿಂದ ಚೇಂಜ್ ಇನ್ ದ ಔಟ್ಪುಟ್ ಪರ್ ಯೂನಿಟ್ ಚೇಂಜ್ ಅಲ್ಲಿ ಸರಾಸರಿಯಾಗಿ ಪರ್ ಯೂನಿಟ್ ಚೇಂಜ್ ಎಷ್ಟಾಯಿತು ಆ ಒಂದು ಸರಾಸರಿಯಾಗಿ ಕೊಡುತ್ತದೆ. ಆ ಒಂದು ಇಂಟರ್ವಲ್ ಅಲ್ಲಿ ಸರಾಸರಿಯಾಗಿ ಎಷ್ಟು ಚೇಂಜ್ ಆಯಿತು, ಒಂದು ಯೂನಿಟ್ಗೆ ಎಷ್ಟು ಚೇಂಜ್ ಆಗಾಯಿತು, ಇಷ್ಟು ಬದಲಾವಣೆ ಆದರೆ ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಇಷ್ಟು ಬದಲಾವಣೆ ಆದರೆ ಸರಾಸರಿಯಾಗಿ ಪರ್ ಯೂನಿಟ್ಗೆ ಚೇಂಜ್ ಎಷ್ಟಾಯಿತು ಅಂತ ನಾ ಹೇಳ್ಕೊಡ್ತೇವೆ. ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂದ್ರೆ, ಒಂದು 50 ಸ್ಟೂಡೆಂಟ್ಸ್ ಅದಾರ ಅಂದ್ಕೊಳ್ಳಿ. 50 ಸ್ಟೂಡೆಂಟ್ ಒಬ್ಬ 20 ಮಾರ್ಕ್ಸ್ ತೊಗೊಳ್ತಾರೆ, 30 ಮಾರ್ಕ್ಸ್ ತೊಗೊಂಡಿರ್ತಾನೆ. ಎಲ್ಲ ಮಾರ್ಕ್ಸನ್ನು ಕೂಡಿ ಡಿವೈಡ್ ಬೈ 50 ಮಾಡಿದ್ರೆ ಅಂದಾಜು ಸರಾಸರಿಯಾಗಿ ಆ ಒಬ್ಬೊಬ್ಬ ಎವರೇಜ್ ಆಗಿ ಎಷ್ಟು ಒಬ್ಬೊಬ್ರು ಸ್ಟೂಡೆಂಟ್ ಎಷ್ಟು ಎವರೇಜ್ ಮಾರ್ಕ್ಸ್ ತೊಗೊಂಡಾರ ಅಂದ್ರೆ ಪರ್ ಸ್ಟೂಡೆಂಟ್ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಇಲ್ಲೇ ನಾವು ಅದೇ ತರ ಮಾಡ್ತಾ ಇರೋದು. ಇಲ್ಲಿ ಅಂದ್ರೆ ಈ ಇನ್ಪುಟ್ ರೇಂಜ್ ಇಂದ ಇಷ್ಟು ಔಟ್ಪುಟ್ ಚೇಂಜ್ ಆಯ್ತದು. ವಾಟ್ ಸ್ಲೋಪ್ ಏನು ಕೊಡ್ತದೆ? ದಟ್ ಗಿವ್ಸ್ ಡೆಲ್ಟಾ ವೈ ಬೈ ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ ಮೈನಸ್ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಚ್ ಕೊಡ್ತದೆ. ಅದು ಎವರೇಜ್ ರೇಟ್ ಆಫ್ ಚೇಂಜ್ ಕೊಡ್ತದೆ. ಹೌದಾ? ದಟ್ ಈಸ್ ಸ್ಲೋಪ್ ಆಫ್ ದಿ ಸೆಕೆಂಡ್ ಲೈನ್.
ಬಟ್ as the input h becomes minute and approaches 0 ಆದಾಗಲೇ ಏನಾಗ್ತದೆ ಹೇಳಿ, q point moves very close to the p ಆದಾಗ whatever the second line becomes align with the tangent line. ನೋಡ್ರಿ, ಈ ಸೆಕೆಂಡ್ ಲೈನ್ ಏನಾಗುತ್ತೆ, ಬಿಕಮ್ ಆಲ್ಮೋಸ್ಟ್ ಕಡಿಮೆ ಆಗ್ತಾ ಆಗ್ತಾ ಆಲ್ಮೋಸ್ಟ್ ಅಲೈನ್ ಆಗಿಬಿಡುತ್ತೆ ಅದ್ರ ಜೊತೆಗೆ ಟ್ಯಾಂಜೆಂಟ್ ಲೈನ್ ಜೊತೆಗೆ. ಅವಾಗ ಇಲ್ಲೇನಾಗ್ತದೆ, ಸ್ಲೋಪ್ ಆಫ್ ದಿ, ನೋಡ್ರಿ, ಸ್ಲೋಪ್ ಆಫ್ ದಿಸ್ ಟ್ಯಾಂಜೆಂಟ್ ಇಸ್ ದಿ, ಇಲ್ಲಿ ಸೆಕೆಂಡ್ ಲೈನ್ ಇದ್ದಾಗ ಅಲ್ಲಿಯೂ ಕೂಡ ಅಲ್ಲಿ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಏನಾಗ್ತದೆ, derivative of the curve, derivative of the function at that point representing instantaneous rate of change. Therefore, derivative is the limit of second line as the 2 point become 1 as q tends to. Andre, that's why we are finding dy by dx is nothing but the slope of the tangent at a point of the curve. ನಾವು ಕರಿತೀವಿ, ಯಾಕಂದ್ರೆ ಇಲ್ಲಿ ಈ ಸ್ಲೋಪ್ ನಾವು ಹೆಂಗೆ ಕಂಡುಹಿಡಿದ್ವಿ, ಸ್ಲೋಪ್ ಆಫ್ ದಿ ಸೆಕೆಂಡ್ ಲೈನ್ dy by dx, ಹೌದಾ? ಇಲ್ಲಿ ಅಟ್ ದಟ್ ಪಾಯಿಂಟ್, ಪರ್ಟಿಕ್ಯುಲರ್ ಪಾಯಿಂಟ್ ಇಂದ ಕಂಡುಹಿಡಿದಾಗ ಅದು ಅಟ್ ಪಾಯಿಂಟ್ ಅಲ್ಲಿ ಈಗ ನಾವು, ಯಾಕಂದ್ರೆ h ಟೆನ್ಸ್ ಟು 0 ಮಾಡಿದಾಗ, ಯಾಕೆ 0 ಮಾಡ್ತೀವಿ, ನಮ್ಗೆ ಇನ್ಸ್ಟಂಟೇನಿಯಸ್ ರೇಟ್ ಆದಾಗ ಅಲ್ಲೇನಾಗ್ತದೆ, ಆ ಎವರೇಜ್ ರೇಟ್ ಏನಿದೆ ಅದು ಸ್ಲೋಪ್ ಆಫ್ ದಿ ಟ್ಯಾಂಜೆಂಟ್ ಆಗಿ ಕನ್ವರ್ಟ್ ಆಗ್ತದೆ. ಸ್ಲೋಪ್ ಆಫ್ ದಿ ಟ್ಯಾಂಜೆಂಟ್ ಗಿವ್ಸ್ ಇನ್ಸ್ಟಂಟೇನಿಯಸ್ ರೇಟ್ ಆಫ್ ಚೇಂಜ್ ಅನ್ನು ಕೊಡ್ತದೆ, ಹೌದಾ? ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ವೈ ಕಂಟಿನ್ಯೂಟಿ ಇಸ್ ನೆಸೆಸರಿ. ದಿಸ್ ಇಸ್ ವೆರಿ, ನೋಡ್ರಿ, ಕಂಟಿನ್ಯೂಟಿ ಆಗಬೇಕು ಅಂತಕ್ಕಂಥ ಪ್ರಶ್ನೆ ಬರುತ್ತದೆ ಇಲ್ಲಿ. ಈ ನಾವೇನ್ ಮಾಡ್ತೀವಿ, ಆಕ್ಚುಲಿ ಡಿಫರೆನ್ಸಿಬಿಲಿಟಿ ಅಂದ್ರೆ ಆ ಪಾಯಿಂಟ್ ಇಂದ ಜಸ್ಟ್ a ಮೈನಸ್ ಎಚ್, ನೋಡ್ರಿ, ವಿ ಆರ್ ಗೋಯಿಂಗ್ ಟು, ಇಲ್ಲೇನಾಗ್ತಾ ಇದೆ, ಪರ್ಟಿಕ್ಯುಲರ್ ಪಾಯಿಂಟ್ ಎ ನಲ್ಲಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಈಕ್ವಲ್ ಇದೆ. ಅಂದ್ರೆ ಈಗ ನೋಡಿ, ಎ ಮೈನಸ್ ಎಚ್ ಟೆನ್ಸ್ ಟು 0 ಆದಾಗ, ಅಂದ್ರೆ ಎ ಮೈನಸ್ ಎಚ್ ಇಸ್ ವೆರಿ ಕ್ಲೋಸ್ ಟು ಬಿಕಮ್ ಹೆಚ್ಚು 0 ಆದಾಗಲ್ಲ ಎ ಮೈನಸ್ ಎಚ್ ಪಾಯಿಂಟು ಎಗೆ ಹತ್ರ ಆಗ್ತಾ ಹೋಗ್ತದೆ. ಅವಾಗ ಫಂಕ್ಷನ್ ವ್ಯಾಲ್ಯೂ ಇಲ್ಲಿ ಬರ್ತದೆ. ಇಲ್ಲಿ ಹೆಚ್ಚು 0 ಆದಾಗಲ್ಲ ಎ ಪ್ಲಸ್ ಎಚ್ ಎಗೆ ಹತ್ರ ಆಗುತ್ತೆ. ಫಂಕ್ಷನ್ ವ್ಯಾಲ್ಯೂ ಆಲ್ಮೋಸ್ಟ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಈಕ್ವಲ್ ಆಗ್ತವೆ. ಆದರೆ ಫಂಕ್ಷನ್ ವ್ಯಾಲ್ಯೂ ಸಮ್ವೇರ್ ಈಸ್ ಹಿಯರ್. ಇಲ್ಲಿ ಫಂಕ್ಷನ್ ಕಂಟಿನ್ಯೂಸ್ ಇಲ್ಲ. ಈ ಪಾಯಿಂಟ್ ಅಲ್ಲಿ ನಮ್ದು ಆಕ್ಚುಲಿ ಡಿಫರೆನ್ಸಿಬಿಲಿಟಿ ಮಾಡೋದೇನು, ನಾವೇನು ಲೆಕ್ಕ ಹಾಕ್ಬೇಕಾಗಿದೆ ಇಲ್ಲಿ, ಈ ಫಂಕ್ಷನ್ ವ್ಯಾಲ್ಯೂ ಎಫ್ ಆಫ್ ಎ ಮೈನಸ್ ಎಫ್ ಆಫ್ ಎ ಮೈನಸ್ ಎಚ್, ಹೌದಾ? ಎಚ್ ಟೆನ್ಸ್ ಟು 0 ಆದಾಗ ಏನ್ ರೇಷಿಯೋ ಅಂತ ಕಂಡುಹಿಡಿಯಬೇಕಾಗಿ ಇರಲಿ. ಎಫ್ ಆಫ್ ಎ ಆದಾಗ ಈ ವ್ಯಾಲ್ಯೂ ಬರ್ತದೆ, ಎಫ್ ಆಫ್ ಎ ಮೈನಸ್ ಎಚ್ ಆದಾಗ ಈ ಪರ್ಟಿಕ್ಯುಲರ್ ವ್ಯಾಲ್ಯೂ ಬರ್ತದೆ. ಎಫ್ ಆಫ್ ಎ ಮೈನಸ್ ಎಫ್ ಆಫ್ ಎ ಮೈನಸ್ ಎಚ್ ಡಿವೈಡೆಡ್ ಬೈ ಎಚ್ ಆದಾಗ ನಾವು ಒಂದು ರೇಟ್ ಸಿಗ್ತದೆ, ಎಚ್ ಟೆನ್ಸ್ ಟು 0 ಅಂತೀವಿ. ಆದರೆ ಇಲ್ಲಿ ಆಗೋದೇನು, ಎ ಸ್ಮಾಲ್ ಚೇಂಜಸ್ ಇನ್ ದ ಎಕ್ಸ್, ನೋಡ್ರಿ, ಗಿವ್ಸ್ ಎ ಲಾರ್ಜ್ ಚೇಂಜ್ ಇನ್ ದ ಎಫ್ ಆಫ್ ಎಕ್ಸ್. ಇದರಿಂದ ಈ ರೇಷಿಯೋ ಏನು ಬಿಕಮ್ ಇನ್ಫಿನಿಟಿ ಆಗ್ತದೆ. ಹಾಗಾಗಿ ನಾವು ಡಿಫರೆನ್ಸಿಬಿಲಿಟಿ ಕಂಡುಹಿಡಿಯೋಕ್ಕಾಗಲ್ಲ ಇಲ್ಲಿ. ಹಾಗಾಗಿ ಫಂಕ್ಷನ್ ಕಂಟಿನ್ಯೂಸ್ ಆಗಿರ್ಬೇಕು. ಅಂದ್ರೆ ನಾ ಹೇಳ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ಎಕ್ಸ್ ಇಲ್ಲಿ ಸಣ್ಣ ಬದಲಾವಣೆಯಿಂದ ಎಕ್ಸ್ ಎ ಮೈನಸ್ ಎಚ್ ವೆರಿ ಕ್ಲೋಸ್ ಟು ದ 0 ಅನ್ಕೊಳ್ಳಿ. ಹಂಗಂದ್ರೆ ಎ ಮೈನಸ್ ಎಚ್ ಇಂದ ಎಚ್ಗೆ ಏನಾಯ್ತು, ಸಣ್ಣ ಬದಲಾವಣೆ ಆಯಿತು ಇನ್ಪುಟ್ ಅಲ್ಲಿ. ಆದರೆ ಎ ಮೈನಸ್ ಎಚ್ ಇಂದ ಎಗೆ, ಎ ಯಲ್ಲಿ ವ್ಯಾಲ್ಯೂ ಇಲ್ಲೇ ಬರ್ಬೇಕಾಗಿತ್ತು, ಆಟೋಮೆಟಿಕ್ ಆಗಿ ಇಷ್ಟು ಲಾರ್ಜ್ ಔಟ್ಪುಟ್ ಆಯಿತು. ಇಲ್ಲಿಂದ ಇಲ್ಲಿಗೆ ಇಷ್ಟು ನೋಡಿ ಬದಲಾವಣೆ ಆಯಿತು. ಈ ಬದಲಾವಣೆ ಒಂದಾಯ್ತಲ್ಲ, ಈ ಬದಲಾವಣೆಯನ್ನ ಈ ಡಿವೈಡೆಡ್ ಬೈ ಸ್ಮಾಲ್ ಎಚ್ ಇಂದ ಮಾಡೋದ್ರಿಂದ ಮತ್ತು ಎಚ್ ಅನ್ನ 0ಗೆ ನಾವು ಟೆಂಡ್ ಮಾಡ್ತಾ ಹೋಗ್ತೀವಿ, ಯಾಕಂದ್ರೆ ಡಿಫರೆನ್ಸಿಬಿಲಿಟಿ ಕಂಡುಹಿಡಿಯಬೇಕಾದ್ರೆ. ಹಂಗಾಗಿ ಅವಾಗ ಏನಾಗುತ್ತಾ, ಆ ರೇಷಿಯೋ ಏನಾಗುತ್ತಾ, ಬಿಕಮ್ ಇನ್ಫಿನಿಟಿ ಆಗ್ತದೆ. ಹಂಗಾಗಿ ನಮಗೆ ಈ ಡಿಫರೆನ್ಸಿಬಿಲಿಟಿ ರೇಟ್ ಚೇಂಜ್ ಆಫ್ ಗೊತ್ತಾಗಲ್ಲ. ಮತ್ತಿನ್ನೊಂದು, ಆ ವ್ಯಾಲ್ಯೂ ಅಲ್ಲಿ ಅನ್ಡಿಟರ್ಮೈಂಡ್ ಇದ್ರು ಅವಾಗ ಏನಾಗುತ್ತೆ, ಎಫ್ ಆಫ್ ಎ ಇನ್ಡಿಟರ್ಮೆಂಟ್ ಅಂತ ಬರ್ತದೆ. ಹಂಗಾಗಿ ಸಾಧ್ಯ
ಇಲ್ಲಿ ಸ್ಮಾಲ್ ಚೇಂಜಸ್ ಆದರೆ ಏನು ಪ್ರಾಬ್ಲಮ್ ಇಲ್ಲ. ಇಲ್ಲೇ ಬಂತು ಅಂದರೆ ವ್ಯಾಲ್ಯೂ ನಾವು h ಟೆನ್ಸ್ ಟು 0 ಆಗಲಿಗೂ ಕೂಡ ಔಟ್ಪುಟ್ಟಲ್ಲಿಯೂ ಸ್ಮಾಲ್ ಚೇಂಜಸ್ ಇದೆ. ಇನ್ಪುಟ್ ನೀವು ಸ್ಮಾಲ್ ಚೇಂಜಸ್ ಇವೊಂದು ಸೆಲ್ ಮಾಡಿದರೆ ಚೇಂಜ್ ಮಾಡಿದರೂ ಕೂಡ ನಾವು ಏನಾಗುತ್ತೆ ಕ್ಯಾನ್ ಗೆಟ್ ಎ ಫೈನೈಟ್ ವ್ಯಾಲ್ಯೂ ಆಗ್ತದೆ. ಹಾಗಾಗಿ ನಾವು ಇಲ್ಲಿ ಈ ರಿಮೂವಲ್ ಡಿಸ್ಕಂಟಿನ್ಯೂಟಿ ಬಗ್ಗೆ ಏನು ಹೇಳಿದ್ವಿ, ಆ ಪಾಯಿಂಟಲ್ಲಿ ಇದು ಫಂಕ್ಷನ್ ಕಂಟಿನ್ಯೂಸ್ ಇದ್ದಾಗ ಮಾತ್ರ ನಾವು ಡಿಫರೆನ್ಸಿಬಿಲಿಟಿ ನಾವು ಡಿಫೈನ್ ಮಾಡ್ಬೋದು ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಇದೆ. ಯಾಕೆ ನಾವು ಡಿಫರೆನ್ಸಿಬಿಲಿಟಿಗೆ ಕಂಟಿನ್ಯೂಟಿ ಯಾಕೆ ನೆಸೆಸರಿ ಅಂತಕ್ಕಂಥದ್ದು ಇದೇ ಕಂಡೀಷನ್ಗೋಸ್ಕರ ಬಹಳ ನೆಸೆಸರಿ ಆಗ್ತದೆ. ನಾ ಹೇಳಿದೆ, ಮತ್ತೊಮ್ಮೆ ಹೇಳ್ತೀನಿ, ಈ ಡಿಫರೆನ್ಸಿಬಿಲಿಟಿ ಅಂದ್ರೆ ಏನು ಅಷ್ಟೇ. ಇಟ್ ಇಸ್ ನತ್ ಇದನ್ನ ನೆನ್ಪಿಟ್ಕೊಳ್ಳಿ ಸಾಕು. ರೇಟ್ ಆಫ್ ಚೇಂಜ್ ಆಫ್ ಔಟ್ಪುಟ್ ಪರ್ ಯೂನಿಟ್ ಚೇಂಜ್ ಇನ್ ದಿ ಇನ್ಪುಟ್ ಅಟ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್ ಅಂತಂದ್ರೆ ಆ ಪಾಯಿಂಟಲ್ಲಿ ಪರ್ ಯೂನಿಟ್ ಚೇಂಜ್ಗೆ ಔಟ್ಪುಟ್ ಚೇಂಜ್ ಮಾಡಬೇಕು ಎಷ್ಟು ಇದೆ ಅಂತಂದ್ರೆ ನಾವೇನು ಪಾಯಿಂಟಲ್ಲಿ ಅಂದರೆ ನಾವೇನು ಮಾಡಬೇಕಾಗುತ್ತದೆ, ಇನ್ಪುಟ್ ಏನನ್ನ ಸ್ಮಾಲ್ ಚೇಂಜ್ ಇನ್ ಎಕ್ಸ್ ಮಾಡಬೇಕಾಗ್ತದೆ. ಯಾಕಂದ್ರೆ ನಾವು ಕಂಡಿಡ್ತಕ್ಕಂಥದ್ದು ಎಟ್ ಎ ಪಾಯಿಂಟ್ ಅನ್ನು ಕಂಡುಹಿಡಬೇಕು. ಅಂದರೆ ಆ ಇನ್ಪುಟ್ ರೇಂಜ್ ಏನಿದೆ ಬಹಳ, ಅದು ಕೂಡ ಸರಾಸರಿನ ಆಗ್ತದೆ, ಆದರೆ ಅತ್ಯಂತ ಸ್ಮಾಲ್ ಇಂಟರ್ವಲ್ ಇರುತ್ತೆ. ಅವಾಗ ಏನಾಗುತ್ತೆ, ಆ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ರೇಟ್ ಆಫ್ ಚೇಂಜ್ ಏನಿದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಅದಕ್ಕೆ ನಾವು ಡಿಫರೆನ್ಸಿಬಿಲಿಟಿ ಅಂತೀವಿ. ನಾನು ಇಲ್ಲಿವರೆಗೂ 3 ಪಾಯಿಂಟ್ ಬಗ್ಗೆ ಹೇಳಿದೆ. ಒಂದು, ವಾಟ್ ಈಸ್ ದ ಡಿಫರೆನ್ಸಿಬಿಲಿಟಿ ಅಂದ್ರೆ ಏನು, ವೈ ದ ಕಂಟಿನ್ಯೂಟಿ ಇಸ್ ನೆಸೆಸರಿ. ಬಿಕಾಸ್ ಇಫ್ ದೇರ್ ಇಸ್ ನೋ ಕಂಟಿನ್ಯೂಟಿ ಏನಾಗುತ್ತೆ, ಈ ಎಫ್ ಆಫ್ ಎನಲ್ಲಿ ಎಫ್ ಆಫ್ ವ್ಯಾಲ್ಯೂ ಸಮ್ವೇರ್ ಲೈಸ್ large, or sometimes it is not defined also. If it is not defined, the ratio becomes undefined definitely. ಆಯ್ತಾ. ಮತ್ತು ಇನ್ನೊಂದು ಸಮಸ್ಯೆ ಏನಾಗುತ್ತೆ ಗೊತ್ತಾ, ಇಲ್ಲಿ ಡಿಫೈನ್ ಇದ್ರೂ ಕೂಡ ಇಲ್ಲಿ ಎಲ್ಲೂ ಆಗ್ತದೆ ಲಾರ್ಜ್ ವ್ಯಾಲ್ಯೂ ಆಗುತ್ತೆ. ಅಂದ್ರೆ ಈ ಜಸ್ಟ್ ಮೈನ್ಯೂಟ್ ಚೇಂಜ್ ಇಂದ ಲಾರ್ಜ್ ಚೇಂಜ್ ಇಂದ ಔಟ್ಪುಟ್ ಆಗುತ್ತೆ. ಅದನ್ನ ಡಿವೈಡ್ ಮಾಡೋದ್ರಿಂದ ಮತ್ತೆ ನಾವು h ಟೆನ್ಸ್ ಟು 0 ಮಾಡೋದ್ರಿಂದ ಇಲ್ಲಿ ಏನಾಗ್ತದೆ, ರೇಷಿಯೋ ಬಿಕಮ್ಸ್ ಇನ್ಫಿನಿಟಿ ಆಗ್ತದೆ. ಹಾಗಾಗಿ ಇದು ವಿಚ್ ಇಸ್ ನಾಟ್ ನೆಸೆಸರಿ ಕಂಡೀಷನ್. ಅಂದ್ರೆ ಇನ್ಫಿನಿಟಿ ಅಂದ್ರೆ ಏನು, ನಮ್ಗೆ ಡಿಫರೆನ್ಸಿಬಿಲಿಟಿ ಕ್ಯಾಲ್ಕುಲೇಷನ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ಅಲ್ಲಿ ಕಂಟಿನ್ಯೂಟಿ ಕಂಪಲ್ಸರಿ ಅಂತ.